I am Muttesh. Today I am going to explain about the credit creation. Credit creation. So this credit creation concept is from the subject of monetary economics. So from the subject of monetary economics, so in the banking there is a concept called credit creation. So we can know the meaning of this credit. So you are all very familiar with the word of credit. ನಿಮಗೆಲ್ರಿಗೂ ಗೊತ್ತಿರುತ್ತೆ ಕ್ರೆಡಿಟ್ ಅಂದರೆ ಏನು ಅಂತ. ಸೊ ಕ್ರೆಡಿಟ್ ಅಂದರೆ ಏನು, ನಾವು ಬೇರೆಯವರಿಂದ ಏನಾದರೂ ಬಾರೋ ಮಾಡಿದರೆ ಅದನ್ನು ನಾವು ಕ್ರೆಡಿಟ್ ಅಂತ ಹೇಳ್ಬೋದು. ಅಥವಾ ನಾವು ಬೇರೆಯವ್ರಿಗೆ ಏನಾದರೂ ಕೊಟ್ಟಿವಿ ಅಂತ ಹೇಳಿದ್ರೆ ಅದನ್ನು ನಾವು ಕ್ರೆಡಿಟ್ ಅಂತೇಳಿ ಹೇಳ್ಬೋದು. ಸೊ ಬ್ಯಾಂಕ್ ಇದೆ ಅದಲ್ಲ. ಸೊ ಬ್ಯಾಂಕಲ್ಲಿ ಏನು ಮಾಡ್ತಾರೆ, ದೇರ್ ವಿಲ್ ಬಿ ಕ್ರಿಯೇಷನ್ ಆಫ್ ಕ್ರೆಡಿಟ್. ಕ್ರೆಡಿಟ್ ಅನ್ನ ಬ್ಯಾಂಕಿನವರು ಕ್ರಿಯೇಟ್ ಮಾಡ್ತಾರೆ. ದಟ್ ಈಸ್ ಒನ್ ಆಫ್ ದ ಆಕ್ಟಿವಿಟಿ ಆರ್ ಒನ್ ಆಫ್ ದ ಮೇಜರ್ ಆಕ್ಟಿವಿಟಿ ವಿಚ್ ದ ಬ್ಯಾಂಕ್ ಈಸ್ ಗೋಯಿಂಗ್ ಟು ಇನ್ವಾಲ್ವ್. ಸೊ ಬ್ಯಾಂಕು ಕಮರ್ಷಿಯಲ್ ಬ್ಯಾಂಕ್ಸು, ಸೊ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸು, ದೇ ಆರ್ ಇನ್ಕ್ಲೂಡೆಡ್ ಇನ್ ಡೂಯಿಂಗ್ ದಿಸ್ ಕ್ರೆಡಿಟ್ ಕ್ರಿಯೇಷನ್. ಈಗ ನಮಗೆ ಕ್ರೆಡಿಟ್ ಕ್ರಿಯೇಷನ್, ಹೌ ದ ಬ್ಯಾಂಕ್ ಕ್ಯಾನ್ ಕ್ರಿಯೇಟ್ ದ ಕ್ರೆಡಿಟ್. ಈಗ ನಮಗೆ ಒಂದಿಷ್ಟು ಸಾಲ ಬೇಕಾಗಿರುತ್ತೆ ಅಂತ ತತ್ಕಾರಣ ಸಾಲ ಬೇಕಾದಾಗ ಬ್ಯಾಂಕಿನವರು ಸಾಲ ಕೊಡ್ತಾರೆ ಅಲ್ಲ. ಸೊ ಎಲ್ಲ ಅಮೌಂಟನ್ನು ಬ್ಯಾಂಕಿನವರೇ ತಗೊಂಬಂದು ಅಥವಾ ಅವರು ಸ್ವಂತ ದುಡ್ಡು ಹಾಕಿ ಅಥವಾ RBI ಇಂದ ಸಾಲ ತಗೊಂಬಂದು ಕೊಡೋಕ್ಕಾಗೋದಿಲ್ಲ ಅಲ್ಲ. ಸೊ ದೇ ಹ್ಯಾವ್ ಟು ಕ್ರಿಯೇಟ್ ದ ಕ್ರೆಡಿಟ್. ಕ್ರೆಡಿಟನ್ನು ಅವರು ಕ್ರಿಯೇಟ್ ಮಾಡಬೇಕು, ಅವೆಲ್ಲ ಕ್ರಿಯೇಟ್ ಮಾಡ್ತಾರೆ ಕೂಡ. ಸೊ ದಟ್ ಇನ್ ದ ಟುಡೇಸ್ ವಿಡಿಯೋ ವಿ ಕ್ಯಾನ್ ನೋ ದಟ್ ಹೌ ದೇ ವಿಲ್ ಕ್ರಿಯೇಟ್ ಎ ಕ್ರೆಡಿಟ್. ಸೊ ಕ್ರೆಡಿಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸೊ ಕ್ರೆಡಿಟ್ ಈಗ ಏನಂದರೆ ಒಂದು ಎಕ್ಸಾಂಪಲ್ ತಗೊತೀವಿ. ಐ ವಿಲ್ ಗಿವ್ ದ 2 ಎಕ್ಸಾಂಪಲ್ಸ್ ಹೌ ದ ಕಮರ್ಷಿಯಲ್ ಬ್ಯಾಂಕ್ಸ್ ಈಸ್ ಗೋಯಿಂಗ್ ಟು ಗಿವ್ ಆರ್ ಕ್ರಿಯೇಟ್ ಎ ಕ್ರೆಡಿಟ್. ಅದಕ್ಕೆ ನಾವು ಕ್ರೆಡಿಟ್ ಕ್ರಿಯೇಷನ್ ಅಂತಲೇ ಹೇಳ್ತೀವಿ ಅಲ್ಲ. ಸೊ ಬ್ಯಾಂಕಿನ ಮೇಜರ್ ಫಂಕ್ಷನ್ ಈಸ್ ಬಾರೋಯಿಂಗ್ ಅಂಡ್ ಲೆಂಡಿಂಗ್. ಸೊ ಬಾರೋ ಮಾಡೋದು, ಲೆಂಡ್ ಮಾಡೋದು. ಸೊ ಕಸ್ಟಮರಿಂದನೇ ಬಾರೋ ಮಾಡ್ತಾರೆ, ಕಸ್ಟಮರ್ಸ್ಗೆ ಲೆಂಡ್ ಮಾಡ್ತಾರೆ ಅಲ್ಲ. ಸೊ ಕಸ್ಟಮರಿಂದನೇ ಬಾರೋ ಮಾಡಿ ಕಸ್ಟಮರ್ಗೆ ಲೆಂಡ್ ಮಾಡ್ತಾರೆ. ಸೊ ಆ ಕಸ್ಟಮರಿಂದ ಬಾರೋ ಮಾಡಿ ಲೆಂಡ್ ಮಾಡೋ ಪ್ರೊಸೆಸ್ಸು ಬ್ಯಾಂಕಲ್ಲಿ ಇರುತ್ತೆ. ಸೊ ಅದರಲ್ಲಿ ಲೆಂಡಿಂಗ್ ಮಾಡ್ಬೇಕಾದ್ರೆ ದಟ್ ವಿ ಕ್ಯಾನ್ ಕಾಲ್ ಆಸ್ ಅ ಕ್ರೆಡಿಟ್. ಹೆಂಗೆ ಮಾಡ್ತಾರೆ ಅಂತೇಳಿ ಇದು ಒಂದು ಮೇಕ್ ಎನ್ ಅಸಂಪ್ಷನ್. ಸೊ ದೇರ್ ಇಸ್ ಅ ಪರ್ಸನ್ ಕಾಲ್ಡ್ ಮಿಸ್ಟರ್ ಎ. ಮಿಸ್ಟರ್ ಎ ಈಸ್ ಗೋಯಿಂಗ್ ಟು ಡೆಪಾಸಿಟ್ 1000 rupees ಇನ್ ಎ ಬ್ಯಾಂಕ್. ಮಿಸ್ಟರ್ ಎ ಅಂದರೆ ಏನು ಮಾಡ್ತಾರೆ, 1000 rupees ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ನನ್ನ ಹತ್ರ ಎಕ್ಸ್ಟ್ರಾ ದುಡ್ಡಿದೆ, ಸೊ ಈ ಅಮೌಂಟ್ ಬ್ಯಾಂಕಲ್ಲಿ ಇರಲಿ ಅಂತೇಳಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾರೆ. ಮಾಡಿದಾಗ ಏನಾಗತ್ತೆ, ಬ್ಯಾಂಕಲ್ಲಿ 1000 ರೂಪಾಯಿ ಅಮೌಂಟ್ ಇರ್ತದೆ ಅಲ್ಲ. ಸೊ ಆ 1000ದಲ್ಲಿ ದೇ ಹ್ಯಾವ್ ಟು ಮೇಂಟೈನ್ ಸಮ್ ರಿಸರ್ವ್ ಅಲ್ಲ. ರಿಸರ್ವನ್ನು ಮೇಂಟೈನ್ ಮಾಡಬೇಕು. ಅಸಂಪ್ಷನ್, ಮೇಕ್ ಎನ್ ಅಸಂಪ್ಷನ್ ದಟ್ 20% ಇಸ್ ದ ರಿಸರ್ವ್ ಹೌದಲ್ವಾ. ಏನು ಮಾಡ್ತಾರೆ, 200 rupees ಅನ್ನು ಬ್ಯಾಂಕಲ್ಲಿ ಇಟ್ಕೊಂಡು 800 rupees ಅನ್ನು, ಇದು 200 rupees ಬ್ಯಾಂಕಲ್ಲಿ ಇಟ್ಕೊಂತಾರೆ, 800 rupees ಅನ್ನು ಏನು ಮಾಡ್ತಾರೆ, ಬೇರೆಯವ್ರಿಗೆ ಕೊಡ್ತಾರೆ. ಸೊ ಮಿಸ್ಟರ್ ಬಿ ಅನ್ನರಿಗೆ ಅಮೌಂಟ್ ಬೇಕಾಗಿರ್ತದೆ. ಸೊ ಮಿಸ್ಟರ್ ಬಿ ಅನ್ನರಿಗೆ ಎಷ್ಟು ಕೊಡ್ತಾರೆ, 800 rupees ಕೊಡ್ತಾರೆ. 800 rupees ಮಿಸ್ಟರ್ ಬಿ ಅನ್ನರಿಗೆ ಕೊಡ್ತಾರೆ ಅಲ್ಲ. ಸೊ ಇವನೇನು ಮಾಡ್ತಾನೆ, 800 rupees ಅನ್ನು ಮತ್ತೆ ತಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾರೆ. ಬ್ಯಾಂಕಿನವ್ರು ಏನು ಮಾಡ್ತಾರೆ, ಇದರ 20% ಅಂದರೆ 160 rupees. 160 rupees ಅನ್ನು ರಿಸರ್ವ್ ಆಗಿ ಇಟ್ಕೊಂಡು ಸಿ ಅನ್ನನಿಗೆ ಸೊ ಎಷ್ಟಾಗುತ್ತೆ, 640 rupees ಅನ್ನು ಕೊಡ್ತಾರೆ. 640 rupees ಅನ್ನು ಲೋನ್ ಆಗಿ ಕೊಡ್ತಾರೆ. ಸೊ ಇವನೇನು ಮಾಡ್ತಾನೆ, 640 rupees 20% ಅಂದರೆ 128 rupees ಅನ್ನು ಬ್ಯಾಂಕಿನವ್ರು ರಿಸರ್ವ್ ಆಗಿ ಇಟ್ಕೊಂಡು ಡಿ ಅನ್ನೋ ವ್ಯಕ್ತಿಗೆ ಆಯ್ತಾ 2 1 5 ಸೊ 512 rupees ಕೊಡ್ತಾರೆ ಅಲ್ಲ. ಸೊ ಎ ಅನ್ನು 1000 rupees ಡೆಪಾಸಿಟ್ ಮಾಡಿದ್ದ, ರಿಸರ್ವ್ ಮೇಂಟೈನ್ ಮಾಡಲೇಬೇಕು
RBI ರೂಲ್ ಪ್ರಕಾರ ಅವರು ರಿಸರ್ವ್ ಮೇಂಟೈನ್ ಮಾಡಲೇಬೇಕು. ನಾನು ರಿಸರ್ವ್ ಎಕ್ಸಾಂಪಲ್ 20% ತೊಗೊಂಡಿದ್ದೀನಿ. 20% ರಿಸರ್ವ್ ಇಟ್ಕೊಂಡ್ರೆ 800 rupees ಉಳಿತದೆ. ಆ 800 rupeesನ್ನು ಬಿಗೆ ಕೊಡ್ತಾರೆ. ಬಿ ಏನು ಮಾಡ್ತಾನೆ, ಬಂದು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾನೆ. ಡೆಪಾಸಿಟ್ ಮಾಡಿದಾಗ ಇದರ 20% ₹160 ಇಟ್ಕೊಂಡ್ಬಿಟ್ಟು 640 6 ಪಟ್ಟೆ ಕೊಡ್ತಾರೆ. ಇದರ 20% 128 ಇಟ್ಕೊಂಡು ಅದ ಉಳಿದಿರೋ ಅಮೌಂಟನ್ನು ಇವ್ರಿಗೆ ಕೊಡ್ತಾರೆ. ಈಗ ಇದೇ 4 ಜನದಲ್ಲಿ ನಾವು ಟೋಟ್ಲು ಮಾಡಿದರೆ 2 5 6 5 11 19ಕ್ಕೆ 9 10 1 1 1 2. ಈಗ ಇಲ್ಲಿ 2952 1000 ಅಂದರೆ 1952 ಇದ್ದಿದ್ದೆಷ್ಟು 1000 ಮಾತ್ರ ಇತ್ತು. ಈಗ ಈ 1000 ಜೊತೆಗೆ 1152 rupees ಕ್ರಿಯೇಟ್ ಮಾಡಿದ್ದಾರೆ ಅಲ್ಲ. ದಿಸ್ ಈಸ್ ಎ ಕ್ರೆಡಿಟ್ ಕ್ರಿಯೇಷನ್. ಇದನ್ನ ಏನಂತ ಕರಿತೀವಿ ನಾವು, ಕ್ರೆಡಿಟ್ ಕ್ರಿಯೇಷನ್ ಅಂತೇಳಿ ಕರಿತೀವಿ. ಸೊ ಒನ್ ಮೋರ್ ಎಕ್ಸಾಂಪಲ್ ಲೈಕ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಅಲ್ಲ. ಈಗ ಒಂದು ಥಿಯೇಟರ್ ಇರುತ್ತೆ ಅಂತ ಅನ್ಕೊಳ್ಳೋಣ. ದೇರ್ ಇಸ್ ಎ ಥಿಯೇಟರ್, 3 hour ಪಿಕ್ಚರ್ ಇರ್ತದೆ, 3 hours ಮೂವಿ ಇರ್ತದೆ. 3 hours ಪಿಕ್ಚರಲ್ಲಿ ಜನ ಮೂವಿ ನೋಡೋಕ್ಕೆ ಅಂತ ಬಂದಿರ್ತಾರೆ ಅಲ್ಲ. ಸೊ ಎಲ್ಲರೂ ಕೂಡ ಹೆಲ್ಮೆಟ್ ಹಾಕ್ಕೋಬೇಕು ಅಂತ ಕಡ್ಡಾಯ ಇರ್ತದೆ. ಸೊ ಕಾಮನ್ ಹೆಲ್ಮೆಟ್ಟು ಅಂತ ನಾವು ಅಸಂಪ್ಷನ್ ಮಾಡ್ಕೋಬೇಕು. ಕಾಮನ್ ಹೆಲ್ಮೆಟ್ ಅಂದರೆ ಹೆಂಗೆ, ನಾವು ಗ್ಯಾಸ್ ಸಿಲಿಂಡ್ರ್ ಬಳಸ್ತೀವಿ ನೋಡ್ರಿ. ಸೊ ಗ್ಯಾಸ್ ಸಿಲಿಂಡ್ರ್ ಇಟ್ ಈಸ್ ಅ ಕಾಮನ್ ಫಾರ್ ಎವ್ರಿ ಒನ್. ಇದು ನಂದೇ ಸಿಲಿಂಡ್ರು, ಇದನ್ನೇ ಫಿಲ್ ಮಾಡಿ ವಾಪಸ್ ಕೊಡಬೇಕು ಅಂತ ಕೇಳಂಗಿಲ್ಲ. ಒಂದ್ಸರಿ ಖಾಲಿ ಆತಂದ್ರೆ ಯಾವುದು ತುಂಬಿದ್ದು ಕೊಡ್ತಾರೋ ಅದನ್ನ ನಾವು ಇಟ್ಕೋಬೇಕು. ಆ ಥರ ಹೆಲ್ಮೆಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಒಂದು ಅಸಂಪ್ಷನ್ನು, ಒಂದು 100 ಜನ ಮೂವಿ ನೋಡೋಕೆ ಬಂದರೆ ಅಂತ ಅಂದ್ಕೊಳ್ಳೋಣ. ಸೊ 100 ಜನ ಬಂದಾಗ ಇವರಿಗೆ 100 ಹೆಲ್ಮೆಟ್ ಸಿಗ್ತವೆ. 100 ಹೆಲ್ಮೆಟ್ ಎಷ್ಟು ಅವರ್ ಇರ್ತವೆ, 3 hour ಇರ್ತವೆ ಅಲ್ಲ. 3 hour 100 ಹೆಲ್ಮೆಟ್ ಇರ್ತವೆ. ಆ 100 ಹೆಲ್ಮೆಟ್ಟಲ್ಲಿ ಒಂದು 20 ಹೆಲ್ಮೆಟನ್ನು ಉಳಿಸ್ಕೊಂಡು 80 ಹೆಲ್ಮೆಟನ್ನು 1 hour 2 hours ಬರೆಯ ಕೊಡ್ಬೋದು. ದೇ ಕ್ಯಾನ್ ಗಿವ್ ಫಾರ್ ರೆಂಟಿಗೆ ಕೊಡ್ಬೋದು. ಈಗ 1 hourಗೆ ಜಸ್ಟ್ ಬರೀ 10 rupees ರೆಂಟು ಅಂತ ಅಂದ್ಕೊಳ್ಳೋಣ. ಅಂದರೆ 80 ಕೊಟ್ಟರೆ 800 rupees ಆಗುತ್ತೆ. 1 hourಗೆ ಕೊಟ್ಟರೆ 2 hourಗೆ ಏನಾದರೂ ಕೊಟ್ಟರು ಅಂದರೆ ಇದನ್ನು 1600 rupees ಆಗುತ್ತೆ. ಈ 20 ಏನು ಇಟ್ಕೊಂಡಿದ್ವಲ್ಲ ಹೆಲ್ಮೆಟ್ಟು, ಯಾರಾದರೂ 3 hours ಮುಂಚೆನೆ ಮೂವಿಯಿಂದ ಹೊರಗೆ ಹೋಗ್ತೀವಿ ಅಂದರೆ ಅವ್ರಿಗೆ ಕೊಟ್ಟು ಕಳಿಸ್ಬೋದು ಅದಲ್ಲ. ಸೊ ಈ ಥರ ದೇ ಕ್ಯಾನ್ ಮೇಕ್ ಎ ಪ್ಲಾನ್. ಇದು ಒಂದು ಎಕ್ಸಾಂಪಲ್. ಈಗ ನಾನು ನಿಮಗೆ ಕ್ರೆಡಿಟ್ ಕ್ರಿಯೇಷನಲ್ಲಿ ಹೇಳಿದೆ, ಎ ಅಂತಕ್ಕಂಥವನು ಬಂದು ಅಮೌಂಟನ್ನು ಡೆಪಾಸಿಟ್ ಮಾಡ್ದ, ಬಿ ಅಂತಕ್ಕಂಥವನು ಲೋನ್ ತಗೊಂಡ ಮತ್ತೆ ಅಗೈನ್ ತಗೊಂಬಂದು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ದ. ಅದೇ ಥರ ಸಿ, ಅದೇ ಥರ ಡಿ. ಈಗ ಇಲ್ಲಿ ಬೇಸಿಕಲಿ ವಿ ನೀಡ್ ಟು ಮೇಕ್ ಸಮ್ ಅಸಂಪ್ಷನ್ಸ್. ಕೆಲವೊಂದು ಅಸಂಪ್ಷನ್ಸನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ಏನೇನು ಅಸಂಪ್ಷನ್ಸ್ ಅಂತ ಹೇಳಿದರೆ, ಮೊದಲನೇ ಅಸಂಪ್ಷನ್ನು ಕ್ರೆಡಿಟ್ ಕ್ರಿಯೇಷನ್ನಲ್ಲಿ, ಸೊ ವಿ ನೀಡ್ ಟು ಮೇಕ್ ಸಮ್ ಅಸಂಪ್ಷನ್ಸ್ ಆರ್ ಕ್ರೆಡಿಟ್ ಕ್ರಿಯೇಷನ್ ಇಸ್ ಬೇಸ್ಡ್ ಆನ್ ಸಮ್ ಅಸಂಪ್ಷನ್. ಸೊ ಮೊದಲನೇ ಅಸಂಪ್ಷನ್ ಏನು ಅಂತ ಹೇಳಿದರೆ, ಸೊ ದೇ ಹ್ಯಾವ್ ಟು ಡೆಪಾಸಿಟ್ again to another deposit back to bank. ತಗೊಂಡಿರೋ ಪ್ರತಿಯೊಬ್ಬರು ಕೂಡ ಬ್ಯಾಂಕಿಗೆ ವಾಪಸ್ ಹೋಗಿ ಡೆಪಾಸಿಟ್ ಮಾಡಬೇಕು. ನಾನು ಲೋನ್ ತೊಗೊಂಬಂದೆ ಅಂತೇಳಿ ನನ್ನ ಹತ್ರನೇ ಇಟ್ಕೊಳಂಗಿಲ್ಲ. ಈಗ ಮಿಸ್ಟರ್ ಬಿ ಲೋನ್ ತೊಗೊಂಡೋದ, ಅವನ ಹತ್ರ ಇಟ್ಕೊಂಡ್ರೆ ಇಟ್ ವಿಲ್ ನಾಟ್ ಬಿ ಕ್ರಿಯೇಟಿಂಗ್ ದ ಕ್ರೆಡಿಟ್. ಯಾವಾಗ ಕ್ರೆಡಿಟ್ ಕ್ರಿಯೇಟ್ ಆಗತ್ತೆ, ಅವನು ಅದನ್ನು ಬ್ಯಾಂಕಿಗೆ ತಗೊಂಬಂದು ಕೊಟ್ಟ ಕ್ರಿಯೇಟ್ ಆಗತ್ತೆ, ಹೌದಲ್ಲ. ಇದು ಒಂದು ಅಸಂಪ್ಷನ್. ಎರಡನೇ ಅಸಂಪ್ಷನ್ನು,
ಬ್ಯಾಂಕ್ ಶುಡ್ ಮೇಕ್ ಎ ಲೆಂಡಿಂಗ್. ಬ್ಯಾಂಕಿನವ್ರು ಯಾರು ಡೆಪಾಸಿಟ್ ಮಾಡಿರಂತ ಅಷ್ಟು ಅಮೌಂಟ್ ಅವ್ರ ತಗ ಇಟ್ಕೊಳಂಗಿಲ್ಲ. ಅವ್ರ ಹತ್ರ ಇಟ್ಕೊಂಡ್ರು ಕೂಡ ಇಟ್ ವಿಲ್ ನಾಟ್ ಬಿ ದ ಕ್ರಿಯೇಷನ್ ಆಫ್ ಕ್ರೆಡಿಟ್. ಅದು ಕ್ರೆಡಿಟ್ ಕ್ರಿಯೇಷನ್ ಆಗೋದಿಲ್ಲ. ಒಂದು ಕಸ್ಟಮರ್ ತಗೊಂಡ್ರೆ ಏನು ಮಾಡಬೇಕು, ದೇ ಹ್ಯಾವ್ ಟು ಡೆಪಾಸಿಟ್, ವಾಪಸ್ಸು ಡೆಪಾಸಿಟ್ ಮಾಡೋದು. ನೆಕ್ಸ್ಟ್ ಏನು, ಬ್ಯಾಂಕಿನವರು ಡೆಪಾಸಿಟ್ ಮಾಡಿರೋ ಅಮೌಂಟನ್ನು ಮತ್ತೆ ರೀಲೆಂಡ್ ಮಾಡೋದು, ಅಂದರೆ ಮತ್ತೆ ಇನ್ನೊಂದ್ಸರಿ ಕೊಡ್ಬೇಕು ಅದನ್ನು. ಅವ್ರು ಕೊಟ್ಟಾರೆ ಅಂತೇಳಿ ಬ್ಯಾಂಕಿನವರು ಇಟ್ಕೊಂಡಂಗಿಲ್ಲ ಅಲ್ಲ. ಸೊ ಅದಾದಮೇಲೆ ಕೆಲವೊಂದಿಷ್ಟು ರಿಸರ್ವ್ಸನ್ನು ಮೇಂಟೈನ್ ಮಾಡಬೇಕು. ನಾನು ಹೇಳಿದಲ್ವಾ 20% ರಿಸರ್ವ್ ಅಂತ ಹೇಳಿದೆ, ದಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಅದನ್ನು ಅವರು 20% ರಿಸರ್ವನ್ನು ಮೇಂಟೈನ್ ಮಾಡಲೇಬೇಕು, ಹೌದಲ್ವಾ. 20% ರಿಸರ್ವ್ ಅಂದರೆ ವಿತೌಟ್ ರಿಸರ್ವ್ ದೇ ಕಾಂಟ್ ಗೋ ಫಾರ್ ಇಟ್ ಅಲ್ಲ. ಸೊ ಇದು ಒಂದು. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಅಸಂಪ್ಷನ್ಸ್ ಆಫ್ ದ ಕ್ರೆಡಿಟ್ ಕ್ರಿಯೇಷನ್. ಸೊ ಒಂದು ಕ್ರೆಡಿಟ್ ಕ್ರಿಯೇಷನ್ ಮಾಡ್ತಾರಂದರೆ ಇಷ್ಟು ಅಸಂಪ್ಷನ್ಸ್ ಇರಲಿಲ್ಲ. ಈಗೇನಂದರೆ ಕ್ರೆಡಿಟ್ ಕ್ರಿಯೇಟ್ ಮಾಡೋದ್ರಿಂದ ಏನೇನು ಯೂಸಸ್ ಆಗುತ್ತೆ ಅಂತ, ಬ್ಯಾಂಕಿಗೆ ಏನು ಯೂಸ್ ಆಗುತ್ತೆ ಮತ್ತು ಕಸ್ಟಮರಿಗೆ ಏನು ಯೂಸ್ ಆಗುತ್ತೆ, ಎಕಾನಮಿಗೆ ಏನು ಯೂಸ್ ಆಗುತ್ತೆ. ಯೂಸಸ್ ಯಾರ್ಯಾರಿಗಿರುತ್ತೆ, ಒಂದು ಕಸ್ಟಮರ್ಗಿರುತ್ತೆ ಅಂದರೆ ಜನರಲ್ ಪಬ್ಲಿಕ್, ಇನ್ನೊಂದು ಬ್ಯಾಂಕಿಗಿರುತ್ತೆ, ಇನ್ನೊಂದು ಕಂಟ್ರಿಗಿರುತ್ತೆ, ಎಕನಾಮಿಕ್ ಬೆನಿಫಿಟ್. ಸೊ ಅಥವಾ ಯೂಸರ್ಸು. ಕಸ್ಟಮರ್ಗೆ ಏನು ಯೂಸು ಅಂತ ಹೇಳಿದ್ರೆ ಎರಡು ಯೂಸು. ತನ್ನಲ್ಲಿರೋ ಅಮೌಂಟನ್ನು ಒಬ್ಬರು ಡೆಪಾಸಿಟ್ ಮಾಡ್ಬೋದು ಮತ್ತೆ ಬಾರೋ ಮಾಡ್ಬೋದು. ಡೆಪಾಸಿಟ್ ಮಾಡ್ಬೋದು, ಬಾರೋ ಮಾಡ್ಬೋದು. ಯಾವ ಕಸ್ಟಮರಿಗೆ ಜಾಸ್ತಿ ಅಮೌಂಟ್ ಇರುತ್ತೋ ದೇ ಕ್ಯಾನ್ ಡೆಪಾಸಿಟ್. ನನ್ನ ಹತ್ರ ಜಾಸ್ತಿ ದುಡ್ಡಿತ್ತು ಅದಕ್ಕೆ ಡೆಪಾಸಿಟ್ ಮಾಡ್ಬೋದು. ಯಾರೇ ಕಸ್ಟಮರ್ ಹತ್ರ if they have a excess amount more than their requirement, so if they have excess amount more than their requirement they can deposit that into the bank. ಹೌದಲ್ವಾ. ಅವರಿಗೆ ಎಕ್ಸೆಸ್ ಅಮೌಂಟನ್ನು ಏನು ಮಾಡಬೇಕಂತ ಗೊತ್ತಾಗಲ್ಲ, ಒಂದು ಡೆಪಾಸಿಟ್ ಮಾಡಿದ್ರೆ ಒಂದಿಷ್ಟು ಪ್ರೊಡಕ್ಟಿವಿಟಿ ಆಗುತ್ತೆ ವಿತೌಟ್ ರಿಸ್ಕು. ನಾವು ಯಾರಿಗೊಬ್ಬರಿಗೆ ಪರ್ಸನಿಗೆ ಕೊಟ್ಟಿದ್ರೆ ಇಟ್ ಕನ್ಸಿಸ್ಟ್ ಆಫ್ ಎ ರಿಸ್ಕು. ಇಲ್ಲಿ ಬ್ಯಾಂಕಲ್ಲಿ ಏನಾಗುತ್ತೆ, ವಿತೌಟ್ ರಿಸ್ಕ್. ಯಾವ ದಟ್ ಮೀನ್ಸ್ ದ ಪರ್ಸನ್ ಆರ್ ದ ಕಸ್ಟಮರ್ ಹೂ ಹ್ಯಾಸ್ ಎಕ್ಸೆಸ್ ಮನಿ ಇಟ್ ಕ್ಯಾನ್ ಡೆಪಾಸಿಟ್. ಇನ್ ದ ಸೇಮ್ ವೇ ದ ಪರ್ಸನ್ ಹೂ ಈಸ್ ನೀಡೆಡ್ ದ ಮನಿ. ಈಗ ನನಗೆ ದುಡ್ಡಿನ ಅವಶ್ಯಕತೆ ಭಾಳ ಇದೆ, ನನ್ನ ಹತ್ರ ದುಡ್ಡೇ ಇಲ್ಲ, ನಾನೇನು ಮಾಡ್ಬೋದು ಅವಾಗ, ಐ ಕ್ಯಾನ್ ಬಾರೋ ಫ್ರಮ್ ದ ಬ್ಯಾಂಕ್. ಹೌದಲ್ವಾ. ಸೊ ಬ್ಯಾಂಕಿಂದ ನಾನು ಬಾರೋ ಮಾಡ್ಬೋದು, ನನಗೆ ದುಡ್ಡಿನ ಅವಶ್ಯಕತೆ ಇತ್ತು. ಒಬ್ಬ ಪರ್ಸನಿಗೆ ಎಕ್ಸೆಸ್ ಇದ್ರೂ ಬೆನಿಫಿಟ್ ಆಗುತ್ತೆ, ಒಬ್ಬ ಕಸ್ಟಮರ್ಗೆ. ಒಬ್ಬ ಕಸ್ಟಮರು ನೀಡೆಡ್ ಇದ್ರೂ ಕೂಡ ಬೆನಿಫಿಟ್ ಆಗುತ್ತೆ. ಸೊ ದಿಸ್ ಈಸ್ ಅ ಒನ್ ಮೇಜರ್ ಯೂಸ್ ಫಾರ್ ದ ಕಸ್ಟಮರ್ಸ್. ಇಬ್ಬರನ್ನು ಕೂಡ ಕ್ರೆಡಿಟ್ ಕ್ರಿಯೇಷನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ದಿಸ್ ಈಸ್ ಅ ಒನ್. ಬ್ಯಾಂಕಿಗೆ ಏನು ಯೂಸು ಅಂತ ಹೇಳಿದ್ರೆ, ಸೊ ದಿ ಕ್ಯಾನ್ ಜನರೇಟ್ ಸಮ್ ರೆವೆನ್ಯೂ in the form of interest. ಎರಡು ಇಂಟ್ರೆಸ್ಟು ಅಂದರೆ ಒಂದು ಡೆಪಾಸಿಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಕೊಡಬೇಕು, ಲೋನ್ ಕೊಟ್ಟಿರೋದಕ್ಕೆ ಅವ್ರು ಇಂಟ್ರೆಸ್ಟ್ ಕೊಡ್ತಾರೆ. ಕಸ್ಟಮರು ಡೆಪಾಸಿಟ್ ಮಾಡಿದ್ದಾನೆ, ಡೆಪಾಸಿಟ್ ಮಾಡೋಕ್ಕೆ ಏನು ಮಾಡಬೇಕು, ಬ್ಯಾಂಕಿನವರು ಅವನಿಗೆ ಇಂಟ್ರೆಸ್ಟ್ ಕೊಡಬೇಕು. ಯಾರೋ ಒಬ್ಬ ಬ್ಯಾಂಕಿಂದ ಬಾರೋ ಮಾಡಿದ್ದಾನೆ, ಅವಾಗ ಏನು ಮಾಡ್ತಾನೆ, ಕಸ್ಟಮರು ಬ್ಯಾಂಕಿಗೆ ದುಡ್ಡನ್ನು ಕೊಡ್ತಾನೆ, ಕಸ್ಟಮರು ಬ್ಯಾಂಕಿಗೆ ದುಡ್ಡನ್ನು ಕೊಡ್ತಾರೆ. ಹೌದಲ್ವಾ. ಸೊ ದಿಸ್ ಈಸ್ ಒನ್ ವೇ. ಏನಾಗಿರುತ್ತೆ, ಡೆಪಾಸಿಟ್ ಮಾಡಿರೋ ಪರ್ಸನ್ನಿಗೆ ಕೊಡೋ ಇಂಟ್ರೆಸ್ಟ್ ರೇಟ್ಗಿನ ಲೋನ್ ಕೊಟ್ಟಿರ್ತಾರಲ್ಲ ಆ ರೇಟೇ ಜಾಸ್ತಿ ಇರುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್. ಈಗ ನಾನು ಹೋಗಿ FD ಮಾಡ್ತೀನಿ ಅಂದರೆ ರೇಟ್ ಆಫ್ ಇಂಟ್ರೆಸ್ಟು 1% ಅದು 1.5% ಕೊಡ್ಬೋದು. ಅದೇ ನಾನೇನಾದರೂ ಲೋನ್ ತೊಗೊತೀನಿ ಅಂದರೆ 8%, 9%, 10%, 11-12% ಅನ್ಕೊಂಡು ಹಾಕ್ತಾರೆ. 2% ಯಾವ್ದು ಕೊಟ್ಟರು 2% ಕೊಡೋಲ್ಲ, 1.5 ಅಂತ ಅನ್ಕೊಳ್ಳೋಣ.
1.5% ಯಾವುದಕ್ಕೆ ಕೊಟ್ಟರು, ಡೆಪಾಸಿಟ್ ಮಾಡಿದ್ದು ಕೊಟ್ಟರು. ಲೋನ್ ತಗೊಂಡಾಗ ಎಷ್ಟು ತಗೊಂಡ್ರು, ಅಸಂಪ್ಷನ್ 11.5 ಅಂತ ಅಂದ್ಕೊಳ್ಳ. ಅಂದರೆ 10% ಇಂಟ್ರೆಸ್ಟ್ ಬ್ಯಾಂಕಿಗೆ ರೆವೆನ್ಯೂ ಆಯಿತು. ಸೊ ಕ್ರೆಡಿಟ್ ಅದೇ ಅಮೌಂಟೇ, ಕ್ರೆಡಿಟ್ ಕ್ರಿಯೇಷನ್ನ ಮತ್ತೆ ಮತ್ತೆ ಮಾಡೋದ್ರಿಂದ ಅಮೌಂಟ್ ಅದೇ ಇರುತ್ತೆ, ಕ್ರಿಯೇಟ್ ಆಗಿರೋದಕ್ಕೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಬರ್ತದೆ. ಸೊ ದಿಸ್ ಈಸ್ ಯೂಸ್. ಎಕನಾಮಿಕ್ಕಿಗೆ ಏನು ಬೆನಿಫಿಟ್ಟು ಅಂತಂದರೆ, ಎಕನಾಮಿಕ್ಕಿಗೆ ಕ್ರೆಡಿಟ್ ಕ್ರಿಯೇಷನ್ ಆದಾಗ ಮನಿ ಸರ್ಕ್ಯುಲೇಷನ್ನು ಜಾಸ್ತಿ ಆಗುತ್ತೆ. ಸೊ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಎಕನಾಮಿಕ್ ಸ್ಟೇಟಸ್ ಆಫ್ ಎ ಪರ್ಸನ್ಸ್ ಆರ್ ಎಕನಾಮಿಕ್ ಸ್ಟೇಟಸ್ ಆಫ್ ಎ ರೆಸಿಡೆಂಟ್ಸ್ ಆಫ್ ದ ಕಂಟ್ರಿ ವಿಲ್ ಇನ್ಕ್ರೀಸ್. ಎಕನಾಮಿಕ್ ಸ್ಟೇಟಸ್ಸು ಜಾಸ್ತಿ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಯೂಸಸ್ ಆಫ್ ಯಾವುದಿದು, ಕ್ರೆಡಿಟ್ ಕ್ರಿಯೇಷನ್. ಸೊ ಇಷ್ಟು ರಿಗಾರ್ಡಿಂಗ್ ದ ಕ್ರೆಡಿಟ್ ಕ್ರಿಯೇಷನ್. ಸೊ ಇಲ್ಲಿಗೆ ದಿಸ್ ವಿಡಿಯೋ ಈಸ್ ಕಂಪ್ಲೀಟೆಡ್ ಹೌದಲ್ಲ. ಸೊ ಈಗ ನಮಗೆ ಆಯಿತಾ, ಸೊ ಈಗ ನಮಗೆ ಸೊ ದಿಸ್ ವಿ ಕ್ಯಾನ್ ನೋ ದಟ್ ಪಾಸ್ ಮಾಡ್ರಿ ಮುಗಿ. ಸೊ ದಿಸ್ ಈಸ್ ಅಬೌಟ್ ದ ಕ್ರೆಡಿಟ್ ಕ್ರಿಯೇಷನ್. ನಾನು ಇವಾಗ ಅದೇ ಈಗ ಒಂಚೂರು ನಿಲ್ಲಿಸಿ ಅಲ್ಲೇ ಕ್ರೆಡಿಟ್ ಕ್ರಿಯೇಷನ್ ಅಂತೇಳಿ. ಈಗ ಏನಂದರೆ ಬ್ಯಾಂಕಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಸರ್ವಿಸಸ್. ಸೊ ನಮಗೆ ಬೇರೆ ಬೇರೆ ಸರ್ವಿಸಸ್ ಎಲ್ಲ ಕೊಡ್ತಾರೆ ಬ್ಯಾಂಕಿನವರು. ಆ ಬೇರೆ ಬೇರೆ ಸರ್ವಿಸಸ್ ನಮಗೆ ಗೊತ್ತಾಗುತ್ತೆ, ಆದರೆ ಕ್ರೆಡಿಟ್ ಕ್ರಿಯೇಷನ್ನು ನಮಗೆ ಗೊತ್ತಿರೋದಿಲ್ಲ. ಅದು ಯಾರಿಗೆ ಗೊತ್ತಿರುತ್ತೆ, ಬ್ಯಾಂಕಿನವ್ರಿಗಷ್ಟೇ ಗೊತ್ತಿರ್ತದೆ. ಸೊ ನಮಗೇನು ವಿಸಿಬಲ್ ಯಾವಿರುತ್ತೋ ನಾವು ಬ್ಯಾಂಕಿಗೆ ಹೋದಾಗ ಏನು, ಈಗ ಯಾವುದೋ ಒಂದು ಅಕೌಂಟ್ ತೊಗೊತೀವಿ, ಈಗ ಡೆಪಾಸಿಟ್ ಮಾಡ್ತೀವಿ, ಅಥವಾ ಸೇವಿಂಗ್ಸ್ ಅಕೌಂಟ್ ಮಾಡ್ತೀವಿ, ಅಥವಾ ಕರೆಂಟ್ ಅಕೌಂಟ್ ಮಾಡ್ತೀವಿ, ಅಥವಾ ರೆಕರಿಂಗ್ ಡೆಪಾಸಿಟ್ ಮಾಡ್ತೀವಿ, ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀವಿ, ATM ಸರ್ವಿಸ್ ಇರ್ತದೆ. ಸೊ ಇಂಥವಷ್ಟೇ ನಮಗೆ ಗೊತ್ತಿರ್ತವೆ. ಸೊ ಕ್ರೆಡಿಟ್ ಕ್ರಿಯೇಷನ್ನು ಇಟ್ ವಿಲ್ ಬಿ ದ ಡಿಫ್ರೆಂಟ್ ಸಿನಾರಿಯೋ, ಅದು ಬ್ಯಾಂಕಿನವ್ರಿಗಷ್ಟೇ ಗೊತ್ತಿರ್ತದೆ. ನಾನು ರಿಸರ್ವ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ. ಸೊ ರಿಸರ್ವ್ ಯಾಕೆ ಮೇಂಟೈನ್ ಮಾಡಬೇಕು ಅಂದರೆ, ದ ರಿಸರ್ವ್ ಈಸ್ ಫಿಕ್ಸ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಮಗೆ RBI ಇದೆ, ಸೊ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಎವ್ರಿ ಕಂಟ್ರಿ ಹ್ಯಾಸ್ ಎ ಸೆಂಟ್ರಲ್ ಬ್ಯಾಂಕ್. ಪ್ರತಿಯೊಂದು ಕಂಟ್ರಿ ಕೂಡ ಸೆಂಟ್ರಲ್ ಬ್ಯಾಂಕನ್ನು ಹೊಂದಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಸೆಂಟ್ರಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಮೇನ್ ಪರ್ಪಸ್ ಏನು ಅಂತ ಹೇಳಿದರೆ, ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸ್. ಅಂದರೆ ಇನ್ವೆಸ್ಟರ್ಸ್ ಅಂದರೆ ಕಸ್ಟಮರ್ಸ್. ಬ್ಯಾಂಕಲ್ಲಿ ಯಾರ್ಯಾರು ಅಮೌಂಟನ್ನು ಡೆಪಾಸಿಟ್ ಮಾಡ್ತಾರೋ ಅವರ ಇಂಟ್ರೆಸ್ಟನ್ನು, ಅಂದರೆ ಅವರ ಅಮೌಂಟಿಗೆ ಸೇಫ್ಟಿನ ಕೊಡಬೇಕು. ಸೊ ಸೇಫ್ಟಿನ ಕೊಡೋದಕ್ಕೆ ಅದರ ಒಬ್ಬ ಆಥರೈಸ್ಡ್ ಪರ್ಸನ್ ಇರಬೇಕು ಟು ಸೂಪರ್ವೈಸ್ ದೋಸ್ ಥಿಂಗ್ಸ್. ಆ ಸೂಪರ್ವಿಷನ್ ಮಾಡೋದಕ್ಕೆ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ನೇ ಅಥವಾ ಅಥಾರಿಟಿನೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಎಲ್ಲ ಬ್ಯಾಂಕುಗಳು ಕೂಡ ದೇ ನೀಡ್ ಟು ಗೆಟ್ ಎ ರೆಕಗ್ನಿಷನ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಇಂದ ರೆಕಗ್ನಿಷನ್ ತೊಗೊಂಡಿರ್ಬೇಕು. RBI ಇಂದ ರೆಕಗ್ನಿಷನ್ ತೊಗೊಂಡ್ರೆ ಅವನ್ನ ನಾವೇನಂತ ಕರಿತೀವಿ, ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಶೆಡ್ಯೂಲ್ಡ್ ಬ್ಯಾಂಕ್. ಸೊ ಇದರಲ್ಲಿ ನಮಗೆ ಕಮರ್ಷಿಯಲ್ ಬ್ಯಾಂಕ್ ಅಂತ ಬೇರೆ ಬರುತ್ತೆ. ಅದ್ರಲ್ಲಿ ಏನಂದರೆ ಇಫ್ ದೇ ಆರ್ ಟೇಕನ್ ಎ ಪರ್ಮಿಷನ್, ಅದನ್ನು ನಾವು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕೂಡ ಕರಿತೀವಿ. ಈಗ ಅಂದರೆ ಕೋಆಪರೇಟಿವ್ ಬ್ಯಾಂಕು ಕೂಡ ದೇ ವಿಲ್ ಗೆಟ್ ಎ ಪರ್ಮಿಷನ್ ಫ್ರಮ್ ದ RBI ಅದಲ್ಲ. ಸೊ ಆದರೆ ಕಮರ್ಷಿಯಲ್ ಬ್ಯಾಂಕು ದೇ ವಿಲ್ ಗೆಟ್. ಈಗೇನಂದರೆ ಕೋಆಪರೇಟಿವ್ ಬ್ಯಾಂಕ್ ಏನಕ್ಕೆ ಮಾಡಿರ್ತಾರೆ ಅಂತ ಹೇಳಿದ್ರೆ, ವೈ ದೇ ವಿಲ್ ಡು ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿದ್ರೆ, ಸೊ ಆ ಮೆಂಬರ್ಸಿನ ಇಂಟ್ರೆಸ್ಟ್ ಅಷ್ಟೇ ಆಗಿರ್ತದೆ, ಅವರು ಜನರಲ್ ಪಬ್ಲಿಕ್ಕಿಂದ ಆಗಿರೋದಿಲ್ಲ. ಕೋಆಪರೇಟಿವ್ ಬ್ಯಾಂಕ್ನ ಯಾರು ಮೆಂಬರ್, ಉದಾಹರಣೆಗೆ ಯಾರು ಒಂದಿಷ್ಟು ಶೇರ್ಸ್ ತೊಗೊತಾರೆ, ಅವ್ರಿಗೆ ವಿಲ್ ಬಿಕಮ್ ಆಸ್ ಎ ಮೆಂಬರ್. ಸೊ ಆ ಮೆಂಬರ್ ಆದಾಗ ಅವರ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋಕ್ಕಷ್ಟೇ ನೋಡ್ತಾರೆ, ಅವರ ಫಂಡಿನ ಗ್ರೋತನ್ನು ಅಷ್ಟೇ ನೋಡ್ತಾರೆ ಅವರು. ಆದರೆ ಕಮರ್ಷಿಯಲ್ ಬ್ಯಾಂಕಲ್ಲಿ ಸೊ ಇಟ್ಸ್ ಫಾರ್ ಎ ಜನರಲ್ ಪಬ್ಲಿಕ್. ಸೊ ಯಾರೇ ಹೋದರೂ ಕೂಡ ಅಕೌಂಟ್ ಮಾಡ್ತಾರೆ, ಯಾರೇ ಹೋದರೂ ಕೂಡ ಅಮೌಂಟನ್ನು ಕಟ್ಟಿಸ್ಕೊಂತಾರೆ. ಆಯಿತಾ, ಅಕೌಂಟ್ ಓಪನ್ ಮಾಡ್ತಾರೆ, ದೇ ಕ್ಯಾನ್ ಟ್ರಾನ್ಸಾಕ್ಟ್. ಆದರೆ ಅದು ಕೋಆಪರೇಟಿವ್ ಬ್ಯಾಂಕಲ್ಲಿ ಆಗೋದಿಲ್ಲ. ಯಾರು ಮೆಂಬರ್ ಇರ್ತಾರೋ ಅವರಷ್ಟೇ ದೇ ಹ್ಯಾವ್ ಟು ಆಪರೇಟ್ ಇನ್ ದ ಕೋಆಪರೇಟಿವ್ ಬ್ಯಾಂಕ್. ಸೊ ಇಲ್ಲಿ ರಿಸರ್ವ್ ಯಾಕೆ ಮೇಂಟೈನ್ ಮಾಡಬೇಕಂದ್ರೆ, ದ RBI ವಿಲ್ ಫಿಕ್ಸ್ ಸಮ್ ರಿಸರ್ವ್. ಏನಂದರೆ ಲಿಕ್ವಿಡಿಟಿ ರಿಸರ್ವ್ ಅಂತ ಇರುತ್ತೆ, ಕರೆಂಟ್ ರಿಸರ್ವ್ ಅಂತ ಇರುತ್ತೆ ಅಂತ. ಸೊ ಕರೆಂಟ್ ರಿಸರ್ವ್ ಮತ್ತು ಲಿಕ್ವಿಡಿಟಿ ರಿಸರ್ವ್, ಸ್ಟ್ಯಾಚ್ಯುಟರಿ ರಿಸರ್ವ್, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಒಂದೇನು ಬರುತ್ತೆ, ಒಂದು ಇಷ್ಟಿರಲಿ ಅದಲ್ವಾ. ಸೊ ಇದು
ಲಿಕ್ವಿಡಿಟಿ ರಿಸರ್ವ್, ಕ್ಯಾಶ್ ರಿಸರ್ವ್, ಸ್ಟ್ಯಾಚ್ಯುಟರಿ ರಿಸರ್ವ್. ಸೊ ಇಲ್ಲಿ ಲಿಕ್ವಿಡಿಟಿ ರಿಸರ್ವ್, ಕ್ಯಾಶ್ ರಿಸರ್ವ್ ಮತ್ತು ಸ್ಟ್ಯಾಚ್ಯುಟರಿ. ಸೊ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ, ಸ್ಟ್ಯಾಚ್ಯುಟರಿ ರಿಸರ್ವ್ ರೇಷಿಯೋ ಅಂತ ಕರಿತೀವಿ, ಲಿಕ್ವಿಡಿಟಿ ರಿಸರ್ವ್ ರೇಷಿಯೋ ಅಂತಲೂ ಕರಿತೀವಿ ನಾವು. ಈಗ ಇಲ್ಲಿ ಲಿಕ್ವಿಡಿಟಿ ರೇಷಿಯೋ ಅಂತ ಹೇಳಿದರೆ ಆಯಿತಾ, ಸೊ ಅವರು ದೇ ಹ್ಯಾವ್ ಟು ಡೆಪಾಸಿಟ್ ಸಮ್ ಅಮೌಂಟ್ ಆಸ್ ಎ ಇಮ್ಮಿಡಿಯೇಟ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಆಸ್ ಎ ಕ್ಯಾಶ್. ಈಗ ಆರ್ ಬಿ ಐಯಲ್ಲಿ ಒಂದಿಷ್ಟು ನೋಟನ್ನು ಪ್ರಿಂಟ್ ಮಾಡ್ಬೇಕಾದ್ರೆ ಸೊ ದೇ ಹ್ಯಾವ್ ಟು ಕೀಪ್ ಎ ಗೋಲ್ಡ್ ಆಸ್ ಎ ರಿಸರ್ವ್. ಅಲ್ಲ, ಗೋಲ್ಡನ್ನು ಎಷ್ಟು ವರ್ತ್ ನೋಟನ್ನು ಪ್ರಿಂಟ್ ಮಾಡ್ತಾರೋ ಅಷ್ಟು ವರ್ತ್ ನೋಟನ್ನು ಆರ್ ಬಿ ಐನವರು ಗೋಲ್ಡ್ ಇಟ್ಟು ಆಮೇಲೆ ಪ್ರಿಂಟ್ ಮಾಡ್ಕೋಬೇಕು. ಅದೇ ಥರ ಇಲ್ಲಿ ಲಿಕ್ವಿಡಿಟಿ ರೇಷಿಯೋಲಿ ಒಂದಿಷ್ಟು ಪ್ರಾಪರ್ಟೀಸನ್ನು, ಅಸೆಟ್ಸನ್ನು ಬ್ಯಾಂಕಿನವರು ಏನದು ಕಮರ್ಷಿಯಲ್ ಬ್ಯಾಂಕಿನವರು ರಿಸರ್ವ್ ಬ್ಯಾಂಕ್ ಜೊತೆ ಕೊಟ್ಟಿರಬೇಕು. ಇದು ಒಂದು. ಇದು ಕ್ಯಾಶ್ ರಿಸರ್ವ್ ರೇಷಿಯೋ. ಇದು ಯಾರ ಹತ್ರ ಇರ್ತದೆ? ಇದು ಆರ್ ಬಿ ಐ ಹತ್ರ ಇರ್ತದೆ. ಇದು ಯಾರ ಹತ್ರ ಇರುತ್ತೆ? ಇದು ಇವ್ರ ಹತ್ರನೇ ಇರುತ್ತೆ, ಬ್ಯಾಂಕಿನವ್ರ ಹತ್ರನೇ ಇರ್ತದೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ. ಕ್ಯಾಶ್ ರಿಸರ್ವ್ ಅಂದರೆ ಕ್ಯಾಶ್ ರಿಸರ್ವ್ ಅಂದರೆ ಒಂದಿಷ್ಟು ಸಮ್ ಪರ್ಸೆಂಟೇಜ್ ಆಫ್ ಅಮೌಂಟು ದೇ ಹ್ಯಾವ್ ಟು ಕೀಪ್ ದಟ್ ಆಸ್ ಎ ಕ್ಯಾಶ್. ಯಾವಾಗೂ ಅಷ್ಟು ಅಮೌಂಟನ್ನು ಅವ್ರು ಇಟ್ಕೊಂಡಿರಲೇಬೇಕು ಆಸ್ ಎ ರಿಸರ್ವ್. ಸೊ ಸ್ಟ್ಯಾಚ್ಯುಟರಿ ರಿಸರ್ವ್ ಅಂತ ಹೇಳಿದರೆ ಇದು ಇಟ್ ಈಸ್ ಅ ಕಂಪಲ್ಸರಿ ರಿಸರ್ವ್. ಸ್ಟ್ಯಾಚ್ಯುಟರಿ ಅಂದರೆ ನಾವೇನು ಹೇಳ್ತೀವಿ? ಕಂಪಲ್ಸರಿ ಅಂತ ಹೇಳ್ತೀವಿ. ಸೊ ಕಂಪಲ್ಸರಿ ರಿಸರ್ವ್ ದ ಕಮರ್ಷಿಯಲ್ ಹ್ಯಾಸ್ ಟು ಮೇಂಟೈನ್ ವಿತ್ ದ ಆರ್ ಬಿ ಐ. ಇವೆರಡು ಆರ್ ಬಿ ಐಯಲ್ಲಿ ಇರುತ್ತೆ, ಇದು ಬ್ಯಾಂಕಿನವ್ರ ಜೊತೆ ಇರ್ತದೆ. ಇದು ಯಾಕೆ ಇಟ್ಟಿರ್ತಾರೆ ಅಂದರೆ ಯಾರಾದರೂ ಒಬ್ರು ಬಂದು ಅಮೌಂಟ್ ಕೇಳಿದರೆ ಇಮ್ಮಿಡಿಯೇಟಾಗಿ ಅವ್ರ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡೋಕ್ಕೆ ಅಮೌಂಟ್ ಇರೋಕ್ಕೋಸ್ಕರ ಇದನ್ನು ಮಾಡಿರ್ತಾರೆ. ಸೊ ಲೈಕ್ ದಿಸ್. ನಾನು ನಿಮಗೆ ಕ್ರೆಡಿಟ್ ಕ್ರಿಯೇಷನಲ್ಲಿ ಐ ಟೋಲ್ಡ್ ಅಬೌಟ್ ದ ಏನದು ರಿಸರ್ವ್ಸ್ ಅಂತ ಹೇಳಿದಲ್ವಾ. ಈ 20% ರಿಸರ್ವ್ ನಾನು ಅಸಂಪ್ಷನ್ ಮಾಡಿದೆ. 20%ಅಲ್ಲಿ ಅವು 3 ಸೇರಿರ್ತವೆ. ಆ 3 ಸೇರಿನೇ 20% ಅಂತ ನಾನೊಂದು ಅಸಂಪ್ಷನ್ ಮಾಡಿ ಹೇಳಿದ್ದೆ. ಹಾಗಾಗಿ ಆ ಅಮೌಂಟು ದೋಸ್ ಅಮೌಂಟ್ ವಿಲ್ ಬಿ ದ ರಿಸರ್ವ್. ಏನಾದರೂ ಬ್ಯಾಂಕು ಏನಾದರೂ ಇಫ್ ದೇ ಟ್ರೈ ಟು ಮೇಕ್ ಸಮ್ ಫ್ರಾಡ್, ಈಗೆಲ್ಲ ನಾವು ಏನಂತ ಕರಿತೀವಿ ಅಂದರೆ ಸ್ಕ್ಯಾಮ್ಸ್ ಅಂತ ಕರಿತೀವಿ. ಸೊ ಸ್ಕ್ಯಾಮ್ಸ್ ನಮಗೆ ಗೊತ್ತಾಗ್ತಿರ್ತವೆ. ಏನಂದರೆ ಒಂದು ಸತ್ಯಂ ಕಂಪ್ಯೂಟರ್ ಸ್ಕ್ಯಾಮ್ ಇದೆ. ಸೊ ಸತ್ಯಂ ಕಂಪ್ಯೂಟರ್ ಸ್ಕ್ಯಾಮಲ್ಲಿ ಸಾವಿರಾರು ಕೋಟಿ ಅಮೌಂಟನ್ನು ಸ್ಕ್ಯಾಮ್ ಮಾಡಿರೋದು. ಸೊ ಅರೌಂಡ್ ಎಷ್ಟಂದರೆ 4,000 ಕೋಟಿ ರೂಪಾಯಿ ಮೋಸ ಮಾಡಿದ್ರು ಜನಗಳಿಗೆ ಸತ್ಯಂ ಕಂಪ್ಯೂಟರ್ಸ್. ಸೊ ರಾಮಲಿಂಗರಾಜು ಅಂತೇಳಿ ಆ ಕಂಪನಿಯ CEO ಆದಂಥವ್ರು ಆಯಿತಾ. ಸೊ ಪ್ರತಿ ತಿಂಗಳು ದೇ ಯೂಸ್ ಟು ಡ್ರಾ ಎ ಲ್ಯಾಕ್ಸ್ ಟುಗೆದರ್ ಅಮೌಂಟ್. ಸೊ ಬೈ ಶೋಯಿಂಗ್ ದ ಫೇಕ್ ಎಂಪ್ಲಾಯೀಸ್. ಅಲ್ಲಿ 100 ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ದಾರೆ ಅಂದರೆ 200 ಜನ ಕೆಲಸ ಮಾಡ್ತಾರಂತ 100 ಜನದ ಎಕ್ಸ್ಟ್ರಾ ಸಂಬಳನ ತಗೊಂಡ್ರು. ಸೊ ಪ್ರತಿದಿನ ತಗೊಂಡು ಅವರೊಂದು ಬೇರೆ ಸಪ್ರೇಟ್ ಅಕೌಂಟನ್ನು ಮೇಂಟೈನ್ ಮಾಡ್ಕೊಂಡು ಅವ್ರು ದುಡ್ಡೆಲ್ಲ ಹೊಡೋದು. ಅದಾದಮೇಲೆ ಈ ರಿಯಲೈಸ್ಡ್ ಹಿಮ್ಸೆಲ್ಫ್ ಇಟ್ ಇಸ್ ಎ ರಾಂಗ್. ಅವರಿಗೆ ತಪ್ಪು ಅಂತ ಅನ್ನಿಸ್ತು. ಅವರೇ ಗೌರ್ಮೆಂಟಿಗೆ ಒಂದು ಲೆಟ್ರ್ ಬರೆದು CBI ನಮ್ಮಲ್ಲಿ ಹಿಂಗೆ ಸ್ಕ್ಯಾಮ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ, ನೀವು ಯು ಕ್ಯಾನ್ ಮೇಕ್ ಎನ್ ಇನ್ವೆಸ್ಟಿಗೇಷನ್ ಅಂತ ಅವರೇ ಏನದು ವಾಲಂಟರಿಯಾಗಿ ಹೇಳಿದ್ದಾರೆ. ಸೊ ಆ ಥರ ಸ್ಕ್ಯಾಮ್ಸ್ ಇದೆ. ಆಮೇಲೆ ಇದ್ಯಾವುದು ಇವರು ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇದೆ. ಸೊ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಬರುತ್ತೆ. ಸೊ ಹರ್ಷದ್ ಮೆಹ್ತಾ ಅಂತಕ್ಕಂಥವ್ರು ಇದು ಸ್ಟಾಕ್ ಬ್ರೋಕಿಂಗ್ ಏಜೆಂಟ್. ನಮಗೆ ಬಿಯರು, ಬುಲ್ಲು, ಲಾಮ್ಡಕ್ ಅಂತ ಬರ್ತಾವಲ್ವ ಏಜೆಂಟ್ಗಳು ಅಲ್ಲ, ಹಂಗೆ ಅದರಲ್ಲಿ ಯಾರೋ ಹರ್ಷದ್ ಮೆಹ್ತಾ ಅಂತಕ್ಕಂಥವ್ರು ಒಬ್ಬರು. ಸೊ ಅವ್ರೇನು ಮಾಡಿದರು ಅಂತ ಹೇಳಿದರೆ, ಸೊ ಈ ಯೂಸ್ ಟು ಸೆಲ್ ದ ಕಂಪನಿ ಶೇರ್ಸ್ ಸೊ ಬೈ ಪ್ರಿಂಟಿಂಗ್ ಬೈ ಹಿಮ್ಸೆಲ್ಫ್. ಅಂದರೆ ಏನು, ಕಂಪನಿಯವರು ಶೇರ್ ಪ್ರಿಂಟ್ ಮಾಡಿ ಕೊಡಬೇಕು, ಅದನ್ನೇನು ಮಾಡಿದ್ರು ಇವರೇ ಪ್ರಿಂಟ್ ಮಾಡಿ ಕೊಡೋರು ಜನಗಳಿಗೆ. ಬರೀ BCom ಓದಿದಂಥ ವ್ಯಕ್ತಿ ಸಾವಿರಾರು ಕೋಟಿ ದುಡ್ಡನ್ನು ಮಾಡಿ. ಸೊ ದಟ್ ವಿಲ್ ಬಿ ದ ಸ್ಕ್ಯಾಮ್. 2G ಸ್ಪೆಕ್ಟ್ರಮ್ ಅಂತ ಇದೆ, ಈ ನೆಟ್ವರ್ಕ್ ಬಂತಲ್ಲ, ಈಗ ನಮಗೆ 4Gಯಲ್ಲಿ ಇದೀವಿ ನಾವೀಗ. ಸೊ 2G ಸ್ಪೆಕ್ಟ್ರಮ್ ಬಂತು ಅಲ್ಲ, ಹಿಂಗೆ ನಮಗೆ ತುಂಬ ಸ್ಕ್ಯಾಮ್ಗಳು ಸಿಗ್ತದೆ. ಆಮೇಲೆ ಈ ಫೈನಾನ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ, ಜನಗಳಿಗೆ ಮೋಸ ಮಾಡಿ ಹೋಗ್ಬಿಡ್ತಾರೆ ಅಲ್ಲ. ಸೊ ಈ ಥರ ಎಲ್ಲ ಸ್ಕ್ಯಾಮ್ಸನ್ನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ಮಾಡ್ತಾರೆ, RBIನವರು ದೇ ವಿಲ್ ಟೇಕ್ ಕೇರ್ ಆಫ್ ದ ಎಂಪ್ಲಾಯೀಸ್. ಏನಂದರೆ ದೇ ವಿಲ್ ಟೇಕ್ ಕೇರ್ ಆಫ್ ದ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಬಗ್ಗೆ ಅವರು ಕಾಳಜಿ ವಹಿಸಿ ಕಸ್ಟಮರು ಅಮೌಂಟ್ ಕೊಟ್ಟಿರೋದನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಷ್ಟೆಲ್ಲ ರೂಲ್ಸನ್ನು ಮಾಡಿದ್ದಾರೆ. ಸೊ ಈಗೆಲ್ಲ ಆನ್ಲೈನ್ನಲ್ಲಿ ಸೊ ವಿ ಕ್ಯಾನ್ ಸಿ ಸೋ ಮೆನಿ ಥಿಂಗ್ಸ್. ಭಾಳ ಜನ ಮೋಸ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಅದಕ್ಕೆ ಯಾವುದದು ಸೈಬರ್ ಕ್ರೈಮ್ ಇದೆ. IT ಆ್ಯಕ್ಟ್ 2000 ಪ್ರಕಾರ
IT Act 2000 ಪ್ರಕಾರ IT Act ಇದೆ. IT Act 2000 ಪ್ರಕಾರ ಸೊ there will be cyber police station in all the district headquarters. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಲ್ಲೂ ಕೂಡ ಸೊ ದೇರ್ ಈಸ್ ಎ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೈಬರ್ ಪೊಲೀಸ್ ಸ್ಟೇಷನ್. ಸೊ ನಿಮ್ಗೆ ಯಾವುದೇ ಸೈಬರ್ ಕ್ರೈಮ್ ಆದರೂ ಕೂಡ ಯು ಕ್ಯಾನ್ ರಿಪೋರ್ಟ್ ಟು ದೆಮ್. ಇವತ್ತು ಯಾವುದೋ ಒಂದು ಮೆಸೇಜ್ ನೋಡ್ತಾ ಇದ್ದೆ, ಏನಂದರೆ ನಿಮಗೆ ಯಾರಾದರೂ ನಿಮ್ಮ OTPನ ಕೇಳಿ ಅಮೌಂಟನ್ನು ತಗೊಂಡರೆ ಅಂತ ಗೊತ್ತಾದರೆ ವಿತಿನ್ 1 ಅವರಲ್ಲಿ ನೀವು ಯಾವ್ದಾದ್ರು ಪೊಲೀಸಿಗೆ ಅಂದರೆ ಸೈಬರ್ ಪೊಲೀಸ್ ಸ್ಟೇಷನ್ಗೆ ನೀವು ಕಂಪ್ಲೇಂಟ್ ಮಾಡಿದಿರಿ ಅಂತೇಳಿದರೆ ಅದನ್ನು ವಾಪಸ್ ಕೊಡಿಸೋ ವ್ಯವಸ್ಥೆ ಮಾಡ್ತಾರೆ ಅಂತ. ಅಂದರೆ ಅಂದರೆ ಒಬ್ಬರ ಅಕೌಂಟಿಂದ ಇನ್ನೊಬ್ಬರ ಅಕೌಂಟಿಗೆ ಹೋಗೋಕ್ಕೆ ಮಿನಿಮಮ್ 1 ಅವರ್ ಟೈಮ್ ತಗೊಳ್ತಾರೆ. ಸೊ ಯಾರಾದರೂ ಒಬ್ಬರು ಆ ಥರ ಫ್ರಾಡ್ ಆಯಿತು ಅಂದ ತಕ್ಷಣ ಅಥವಾ ನಿಮಗೇನು ಡೌಟ್ ಬಂತು ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಆ ನಂಬರೆಲ್ಲ ತಗೊಂಡು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಸೊ ದೇ ವಿಲ್ ಟ್ರೇಸ್ ಔಟ್, ಆಯಿತಾ. ಸೊ ಹಂಗಾಗುತ್ತೆ ಅಂತ ನಾನು ಒಂದು ಮೆಸೇಜ್ ಓದಿದೆ. ಹಾಗಾಗಿ ಈಗ ಸೈಬರ್ ಕ್ರೈಮ್ಗಳು ತುಂಬ ಆಗ್ತಾ ಇದ್ದಾವೆ. ಹಾಗಾಗಿ ಸೈಬರ್ ಪೊಲೀಸ್ ಸ್ಟೇಷನ್ ಮಾಡಿದರೆ IT ಆ್ಯಕ್ಟಲ್ಲಿ ಸೊ ಈಗ ನಮಗೆ IPC ಇದೆ, ಇಂಡಿಯನ್ ಪೆನಲ್ ಕೋಡ್ ಇದೆ. ಯಾವ್ಯಾವ ವ್ಯಕ್ತಿ ಏನೇನು ತಪ್ಪು ಮಾಡ್ತಾರೋ ಅದಕ್ಕಿಂತ ಪನಿಷ್ಮೆಂಟ್ ಅಂತ ಇದೆ, ಅದೆಲ್ಲ ಬರೆದಿದ್ದಾರೆ ಇಂಡಿಯನ್ ಪೆನಲ್ ಕೋಡಲ್ಲಿ ಸೆಕ್ಷನ್ ವೈಸ್ ಬರೆದಿದ್ದಾರೆ. ಅದೇ ಥರ IT ಆ್ಯಕ್ಟಲ್ಲೂ ಕೂಡ ಸೆಕ್ಷನ್ ವೈಸ್ ಬರೆದಿದ್ದಾರೆ, ಯಾವ್ಯಾವ ಅಪರಾಧ ಮಾಡಿದರೆ ಏನೇನು ಪನಿಷ್ಮೆಂಟು ಅಂತೇಳಿ. ಈಗ ಯಾವ್ಯಾವ ಅಪರಾಧ ಅಂದರೆ ಈ ಉದಾಹರಣೆಗೆ ಯಾರ್ದೋ ಒಂದು ಫೈಲ್ ಇರ್ತದೆ, ಆ ಫೈಲನ್ನು ಅವ್ರ ಪರ್ಮಿಷನ್ ಇಲ್ಲದೆ ನಾನು ನೋಡಬಾರ್ದು. ನೋಡಿದೆ ಅಂದರೆ ಇಟ್ಸ್ ಎ ಕ್ರೈಮ್, ನಮಗದೇನು ಅನುಸರಣೆ ಇರೋದು, ಬಟ್ ಇಟ್ಸ್ ಎ ಕ್ರೈಮ್. ಆ ಕ್ರೈಮಿಗೆ ಒಂದು ಸೆಕ್ಷನ್ ಮಾಡಿ ಅದಕ್ಕೊಂದಿಷ್ಟು ಅಮೌಂಟು ಅಥವಾ ಒಂದಿಷ್ಟು ಪನಿಷ್ಮೆಂಟ್ ಅಂತ ಇದೆ. ಸೊ ಆ ಥರ ಮಾಡ್ತಾರೆ. ಅದು ಸೈಬರ್ ಪೊಲೀಸ್ ಸ್ಟೇಷನ್ ಇದೆ, ಸೈಬರ್ ಕ್ರೈಮ್ ಇದೆ, IT ಆ್ಯಕ್ಟಲ್ಲಿ ಇವೆಲ್ಲವೂ ಕೂಡ ಬರ್ತವೆ. ಸೊ ಈ ಥರ ಸ್ಕ್ಯಾಮ್ಸನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ RBIನವರು, ಸೊ ದೇ ವಿಲ್ ಗಿವ್ ಎ ಗೈಡೆನ್ಸ್ ಟು ದ ಕಮರ್ಷಿಯಲ್ ಬ್ಯಾಂಕ್ಸ್ ಅಟ್ ದ ಟೈಮ್ ಆಫ್ ಬಾರೋಯಿಂಗ್ ಆರ್ ಲೆಂಡಿಂಗ್. ಸೊ ಬಾರೋಯಿಂಗು ಲೆಂಡಿಂಗ್ ಏನಕ್ಕೆ ಬಳಸ್ತಾರೆ, ಕ್ರೆಡಿಟ್ ಕ್ರಿಯೇಷನ್ಗೆ ಬಳಸ್ತಾರೆ. ಅದರ ಬಾರೋಯಿಂಗು ಲೆಂಡಿಂಗು ಟೈಮಲ್ಲಿ ದೇ ಹ್ಯಾವ್ ಟು ಮೇಂಟೈನ್ ಸಮ್ ಆಫ್ ದ ರಿಸರ್ವ್. ಸೊ ಈಗೆಲ್ಲ ಲೋನ್ ತಗೊಳ್ಳೋದಾಗಲಿ ಅಕೌಂಟ್ ಮಾಡೋದಾಗಲಿ ಇಟ್ ಈಸ್ ಹೈಲಿ ಡಿಫಿಕಲ್ಟು. ಭಾಳ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ, ತುಂಬ ಕಂಡೀಷನ್ಸ್ ಇದೆ. ಯಾಕೆ ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ ದ ಸಿಚುಯೇಷನ್ ಗೋಸ್ ಲೈಕ್ ದಟ್. ಈಗ ಆ ಥರ ಪರಿಸ್ಥಿತಿ ಆ ಥರ ಆಗ್ತಾ ಇದೆ. ಪರಿಸ್ಥಿತಿ ಆ ಥರ ಆಗ್ತಾ ಇರೋದ್ರಿಂದ ದೇ ವಿಲ್ ಮೇಕ್ ರಿಜಿಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅಲ್ವಾ. ಸೊ ದಿಸ್ ಈಸ್ ದ ಒನ್, ಹೌದಲ್ವಾ. ಸೊ ದಿಸ್ ಈಸ್ about the today's class. I explained you about the credit creation. ಅದರ ಜೊತೆಗೆ ಒಂದಿಷ್ಟು ಸೈಬರ್ ಬಗ್ಗೆನೂ ಸಹ ಹೇಳಿದ್ದೀನಿ, ಸೈಬರ್ ಕ್ರೈಮ್ಸ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ಸೊ ದಿಸ್ ಈಸ್ ಫಾರ್ ದ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಥ್ಯಾಂಕ್ ಯು.